ನಮಸ್ಕಾರ ಎಲ್ಲರಿಗೂ ಸ್ಕಿಲ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ರಾಜು ಮಾತಾಡ್ತಾ ಇರುವುದು. ಈಗ ಕರ್ನಾಟಕ ಸರ್ಕಾರದವರು ಗ್ರಾಮೀಣ ಪ್ರದೇಶದ ಜನರಿಗೆ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಲು 10 ಲಕ್ಷ ರೂಪಾಯಿವರೆಗೆ ಸಾಲವನ್ನು CmEGP ಎಂಬ ಸ್ಕೀಮ್ ಅಡಿಯಲ್ಲಿ ಮುಖ್ಯಮಂತ್ರಿಗಳ ಸ್ವಯಂ ಉದ್ಯೋಗ ಸೃಜನೆ ಯೋಜನೆ ಅದರ ಅಡಿಯಲ್ಲಿ 10 ಲಕ್ಷ ರೂಪಾಯಿವರೆಗೆ ಸಾಲವನ್ನು ಸ್ವಂತ ಉದ್ಯೋಗ ಪ್ರಾರಂಭ ಮಾಡಲಿಕ್ಕೆ ಹಣವನ್ನು ನೀಡುತ್ತಿದ್ದಾರೆ. ಅದರಲ್ಲಿ 3.5 ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ಮತ್ತು ನೀಡುತ್ತಿದ್ದಾರೆ. ಅದು 3.5 ಲಕ್ಷ ರೂಪಾಯಿ ಸಬ್ಸಿಡಿ ಏನಪ್ಪ ಅಂದರೆ ಅದರೊಳಗೆ ಬೇರೆ ಬೇರೆ ಕ್ಯಾಟಗರಿಯನ್ನು ಮಾಡಿದ್ದಾರೆ. ಆ ಕ್ಯಾಟಗರಿ ಬೇರೆ ಬೇರೆ ಕ್ಯಾಟಗರಿ ನೆಕ್ಸ್ಟ್ ನಾವು ಹೇಳ್ತಾ ಹೋಗ್ತೀವಿ. ಆ ಕ್ಯಾಟಗರಿ ಒಳಗೆ ಯಾರು ಬರ್ತಾರೋ ಅವರಿಗೆ 3.5 ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ಮತ್ತು ಸರ್ಕಾರದವರು ನೀಡುತ್ತಿದ್ದಾರೆ. ಇದು 2019 ಮತ್ತು 2020ನೇ ಸಾಲಿಗೆ ನೀವು ಅರ್ಜಿಯನ್ನು ಸಲ್ಲಿಸಲು ಈಗ ವೆಬ್ಸೈಟ್ನಲ್ಲಿ ಪ್ರಾರಂಭವಾಗಿದೆ. ನೀವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಅದಕ್ಕೆ ಬೇಕಾಗುವಂಥ ದಾಖಲೆಗಳು ಏನು, ಅದರ ಬಗ್ಗೆ ನಾವು ಇವತ್ತು ಸಂಪೂರ್ಣವಾಗಿ ವಿವರವಾಗಿ ಹೇಳ್ತಾ ಇದ್ದೀವಿ. ಮೊದಲಿಗೆ ನಿಮಗೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಏನೇನಪ್ಪ ಅಂತ ಹೇಳಿದರೆ, ಫಸ್ಟಿಗೆ ಏನಪ್ಪ ಅಂದರೆ ನಿಮಗೆ ಏಜ್ ಪ್ರೂಫ್ ಬೇಕು. ಏಜ್ ಪ್ರೂಫು ಅದನ್ನು ಆಧಾರ್ ಕಾರ್ಡ್ ಆಗಿರ್ಬೋದು, ಅದನ್ನು ನೀವು ಒಂದು ಸ್ಕ್ಯಾನ್ ಕಾಪಿಯನ್ನು ಮಾಡಿ ತೆಗೆದುಕೊಂಡು ಹೋಗಬೇಕು. ಇಲ್ಲಪ್ಪ ಅಂದರೆ ನೀವು ಅದನ್ನು ಹಾರ್ಡ್ ಕಾಪಿ ತೊಗೊಂಡು ಹೋದರೂ ನೀವು ಸ್ಕ್ಯಾನ್ ಸೆಂಟರ್ನಲ್ಲಿ ಇಂಟರ್ನೆಟ್ ಸೆಂಟರ್ನಲ್ಲಿ ನಿಮಗೆ ಅದನ್ನು ಸ್ಕ್ಯಾನ್ ಮಾಡಿಕೊಂಡು ಅವರು ಅಪ್ಲೋಡನ್ನು ಮಾಡ್ತಾರೆ. ಏಜ್ ಪ್ರೂಫ್ ಬೇಕು, ಮತ್ತು ಎಜುಕೇಷನ್ ಪ್ರೂಫ್ ಬೇಕು, ಅದೇ ಥರ ಅಡ್ರೆಸ್ ಪ್ರೂಫ್ ಒಂದು ಬೇಕು, ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರೂಫ್ ಬೇಕು. ಆಮೇಲೆ ಪ್ರಾಜೆಕ್ಟ್ ರಿಪೋರ್ಟ್, ನೀವು ಯಾವ ಸ್ವಂತ ಉದ್ಯೋಗನ ಮಾಡಲು ಇದ್ದೀರಿ, ಅದರ ಖರ್ಚು ವೆಚ್ಚ, ಅದರದ್ದು ಯಾವ ರೀತಿ ನೀವು ಪ್ರಾಫಿಟ್ ಆಗುತ್ತೆ, ಯಾವ ರೀತಿ ನಿಮ್ಮದು ಇನ್ಕಮ್ ಜನ್ರೇಟ್ ಆಗುತ್ತೆ, ಯಾವ ರೀತಿ ಎಕ್ಸ್ಪೆನ್ಸಸ್ ಇರುತ್ತೆ, ಅದನ್ನೆಲ್ಲ ರಿಪೋರ್ಟನ್ನು ಮಾಡಿದಂಥ ಒಂದು ಫೈಲ್ ಬೇಕಾಗುತ್ತೆ. ನೆಕ್ಸ್ಟ್ EDP ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. EDP ಸರ್ಟಿಫಿಕೇಟ್ ನಿಮ್ಮದು ಇದ್ದರೆ ಅದನ್ನು ಅಟ್ಯಾಚ್ ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ನೆಕ್ಸ್ಟ್ ನಿಮ್ಮದು ಒಂದು ಫೋಟೋ ಬೇಕು. ಇಷ್ಟು ಡಾಕ್ಯುಮೆಂಟ್ಸನ್ನು ನೀವು ಫಸ್ಟ್ ಏನಪ್ಪ ಅಂದರೆ ನಿಮ್ಮ ಹತ್ರ ಇಟ್ಕೋಬೇಕು. ನೀವೇ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅಂತ ಹೇಳಿದರೆ ನಿಮಗೆ ಏನಪ್ಪ ಅಂದರೆ ಇವು ಎಲ್ಲ ಫೈಲ್ಸ್ ಇಲ್ಲಿ ಕೆಳಗಡೆ ಒಂದು ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ PDF ಅಪ್ಲೋಡ್ ಫೈಲ್ ಸೈಜ್ 1 MB. ಎಲ್ಲ ನಿಮ್ಮದು ಫೈಲ್ ಸೈಜನ್ನು ನೀವು 1 MB ಒಳಗಡೆ ಇಟ್ಕೊಳ್ಬೇಕು. ಮತ್ತು ಭಾವಚಿತ್ರ ನಿಮ್ಮದು ಫೋಟೋ ಸೈಜ್ ಮಾತ್ರ ಏನಪ್ಪ ಅಂದರೆ 200 KB ಒಳಗಡೆ ಇರಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸನ್ನು ನೀವು ಸಾಫ್ಟ್ ಕಾಪಿ ಇಟ್ಕೋಬೇಕು, ಇಲ್ಲ ಹಾರ್ಡ್ ಕಾಪಿ ಇಟ್ಕೊಂಡು ಇಂಟರ್ನೆಟ್ ಸೆಂಟ್ರಿಗೆ ಹೋದರೆ ಅವರು ನಿಮಗೆ ಅರ್ಜಿಯನ್ನು ಸಲ್ಲಿಸಿ ಕೊಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಆಗಲೇ ನಾವು ಹೇಳಿದ್ದೀವಿ, ನಾವು 10 ಲಕ್ಷ ರೂಪಾಯಿ ಲೋನ್ ಬೇಕು ಅಂತ ನಾವು ಸಂಪರ್ಕಿಸಿದಲ್ಲಿ ನಾವು ಜನರಲ್ ಕ್ಯಾಟಗರಿಯಲ್ಲಿ ಬರ್ತಾ ಇದ್ದರೆ ನಾವು ಅದರ 10 ಲಕ್ಷ ರೂಪಾಯಿದ 10% ಅಮೌಂಟನ್ನು ನಮ್ಮ ಸ್ವಂತ ಬಂಡವಾಳವನ್ನು ಹಾಕಬೇಕಾಗುತ್ತೆ. ಅದೇ ನಾವು ಸ್ಪೆಷಲ್ ಕ್ಯಾಟಗರಿ ಅಂತ ಮಾಡಿದ್ದಾರೆ. SC ST ಆಗಿರ್ಬೋದು, OBC ಆಗಿರ್ಬೋದು, ಮೈನಾರಿಟಿ ಆಗಿರ್ಬೋದು, ವುಮೆನ್ಸ್ ಆಗಿರ್ಬೋದು, ಎಕ್ಸ್ ಸರ್ವಿಸ್ ಮೆನ್ ಆಗಿರ್ಬೋದು, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿರ್ಬೋದು, ಇವರು ಯಾರಾದರೂ ಇದ್ದರೆ ಈ ಕ್ಯಾಟಗರಿಯಲ್ಲಿ ನೀವು ಬರ್ತಾ ಇದ್ದರೆ ನೀವು 0.5% ಅಮೌಂಟನ್ನು ನೀವು ಬ್ಯಾಂಕಿಗೆ ಭರಿಸಬೇಕಾಗುತ್ತೆ. ನೆಕ್ಸ್ಟ್ ಹೌ ಮಚ್ ಮಾರ್ಜಿನ್ ಮನಿ ಗೌರ್ಮೆಂಟ್ ಸಬ್ಸಿಡಿ ಅಡ್ಮಿಷಬಲ್, ಸರ್ಕಾರದಿಂದ ನಿಮಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಆಗಲೇ ನಾವು ಹೇಳಿದ್ದೀವಿ. ಜನರಲ್ ಕ್ಯಾಟಗರಿ ಆಗಿದ್ದರೆ ನಿಮಗೆ 25% ಸಬ್ಸಿಡಿ ಸಿಗುತ್ತೆ. ಅದೇ ಸ್ಪೆಷಲ್ ಕ್ಯಾಟಗರಿ ಒಳಗೆ ಬಂದರೆ SC ST ಆಗಿರ್ಬೋದು, ಮೈನಾರಿಟಿ ಆಗಿರ್ಬೋದು, ವುಮೆನ್ಸ್ ಆಗಿರ್ಬೋದು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ರಪ್ಪ ಅಂದರೆ ಮಾಜಿ ಸೈನಿಕರಾಗಿದ್ದರೆ 35% ನಿಮಗೆ ಸಬ್ಸಿಡಿ ಸಿಗುತ್ತದೆ. ಇದನ್ನು ಪರ್ಟಿಕ್ಯುಲರ್ ಆಗಿ ನೀವು ಗ್ರಾಮೀಣ ಪ್ರದೇಶದವರೇ ಆಗಿರಬೇಕು. ಗ್ರಾಮೀಣ ಪ್ರದೇಶದಲ್ಲೇ ನೀವು ಸ್ವಂತ ಉದ್ಯೋಗನ ಪ್ರಾರಂಭ ಮಾಡ್ತಾ ಇದ್ದರೆ, ಅದು ಹೊಸದಾಗಿ ಉದ್ಯೋಗವನ್ನು ಪ್ರಾರಂಭ ಮಾಡ್ತಾ ಇದ್ದರೆ ಇದನ್ನು ಲೋನ್ ಅಪ್ಲೈ ಮಾಡಲಿಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರಿ. ಅದೇ ಮತ್ತು ಜನರಲ್ ಕ್ಯಾಟಗರಿ ಆಗಿದೆ, ಏಜ್ ಲಿಮಿಟ್ ಎಷ್ಟಪ್ಪ ಅಂದರೆ ಮಿನಿಮಮ್ 18 ಇಯರ್ಸ್ ಆಗಿರ್ಬೇಕು ಅವ್ರಿಗೆ, ಅಪ್ ಟು ಮ್ಯಾಕ್ಸಿಮಮ್ 35 ಇಯರ್ಸ್ ಮಟ್ಟ ಕೊಡ್ತಾರೆ ಲೋನ್. ಅದೇ ಸ್ಪೆಷಲ್ ಕ್ಯಾಟಗರಿ ಆಗಿದ್ದರೆ ಅದು ಮಿನಿಮಮ್ 18 ಇಯರ್ಸ್, ಮ್ಯಾಕ್ಸಿಮಮ್ ಅಪ್ ಟು 45 ಇಯರ್ಸ್ ಆಗಿರಬೇಕು. ನೀವು ಅಮೌಂಟನ್ನು ಯಾವ ರೀತಿ ರೀಪೇಮೆಂಟ್ ಮಾಡಬೇಕು, ಎಷ್ಟು ಪೀರಿಯಡ್ ಒಳಗೆ ರೀಪೇಮೆಂಟ್ ಮಾಡಬೇಕಾದ್ರೆ
3 ವರ್ಷ ಅವಧಿ ಇರುತ್ತದೆ. ಅಷ್ಟರೊಳಗೆ ನೀವು ಅಮೌಂಟನ್ನು ರೀಪೇಮೆಂಟ್ ಗೌರ್ಮೆಂಟಿಗೆ ನೀವು ಬ್ಯಾಂಕಿಗೆ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟಿಗೆ ನಾವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅದರ ಬಗ್ಗೆ ನೋಡೋಣ. ಫಸ್ಟಿಗೆ ನೀವೇ ನಿಮ್ಮ ಮನೆಯಲ್ಲೇ ಅಥವಾ ನಿಮ್ಮ ಆಫೀಸ್ನಲ್ಲೇ ನೀವು ಅಪ್ಲೈ ಮಾಡ್ತಾ ಇದ್ದರೆ ಫಸ್ಟಿಗೆ www.google.com ಅಂತ ಟೈಪ್ ಮಾಡಬೇಕು. ಟೈಪ್ ಮಾಡಿದ ನೆಕ್ಸ್ಟ್ Cmegp ಲೋನ್ ಕರ್ನಾಟಕ ಅಂತ ಅದು ಸರ್ಚ್ ಇಂಜಿನ್ದಲ್ಲಿ ಟೈಪ್ ಮಾಡಿ. ಮಾಡಿದ ತಕ್ಷಣ ಅಂತಲೇ ಒಂದು ನಿಮ್ಮದು ಬೇರೆ ಬೇರೆ ಲಿಸ್ಟ್ ಆಫ್ ವೆಬ್ಸೈಟ್ಸ್ ಬರುತ್ತದೆ. ಬಂದ ತಕ್ಷಣ ಅದರಲ್ಲಿ http://cmegp.car.nic.in ಅಂತ ಆ ವೆಬ್ಸೈಟನ್ನು ಸೆಲೆಕ್ಟ್ ಮಾಡಿ. ಇದು ನೀವು ಡೈರೆಕ್ಟಾಗಿಯೂ ಟೈಪ್ ಮಾಡ್ಬೋದು. ಟೈಪ್ ಮಾಡಿದ ತಕ್ಷಣ ಇದೊಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ಅಪ್ಲೈ ಆನ್ಲೈನ್ ಅಂತಿದೆ. ಈ ಅಪ್ಲೈ ಆನ್ಲೈನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನೆಕ್ಸ್ಟ್ ಈ ಥರ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಆನ್ಲೈನ್ ಅಂತಿದೆ. ಇದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಸಿಲೆಕ್ಟ್ ಏಜೆನ್ಸಿ ಅಂತ ಬರುತ್ತೆ. ಇದರಲ್ಲಿ DIC KVIB ಅಂತಿದೆ. DIC ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಆಧಾರ್ ಕಾರ್ಡನ್ನು ಟೈಪ್ ಮಾಡಿ ಪ್ರೊಸೀಡ್ ಅಂತ ಪ್ರೆಸ್ ಮಾಡಿ. ನೆಕ್ಸ್ಟ್ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ನಿಮ್ಮ ಹೆಸರನ್ನು ಟೈಪ್ ಮಾಡಬೇಕು. ನೇಮ್ ಆಫ್ ದಿ ಅಪ್ಲಿಕೆಂಟನ್ನು ನಿಮ್ಮದು ಆಧಾರ್ ಕಾರ್ಡಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಟೈಪ್ ಮಾಡಬೇಕು. ನೆಕ್ಸ್ಟ್ ಅದರ ನಂತರ ಫಾದರ್ ಅಥವಾ ಹಸ್ಬೆಂಡ್ ನೇಮ್ ಅದನ್ನು ಟೈಪ್ ಮಾಡಬೇಕು. ಕ್ಯಾಟಗರಿ ಯಾವುದಂತ ಟೈಪ್ ಮಾಡಬೇಕು. ಡಿಫ್ರೆಂಟ್ಲಿ ಏಬಲ್ಡ್ ಇದ್ದರೆ ವಿಕಲಚೇತನರು ಇದ್ದರೆ ಇದರಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಮಾಡಿ. ಮಾಜಿ ಸೈನಿಕರಾಗಿದ್ದರೆ ಎಸ್ ಅಂತ ಮಾಡಿ, ಇಲ್ಲಾಂದರೆ ನೋ ಅಂತ ಮಾಡಿ. ಜೆಂಡರ್ ಇದನ್ನು ಸೆಲೆಕ್ಟ್ ಮಾಡಿ. ಜನ್ಮ ದಿನಾಂಕವನ್ನು ಟೈಪ್ ಇಲ್ಲಿ ಸೆಲೆಕ್ಟ್ ಮಾಡಿ. ವಯಸ್ಸು ತಾನೇ ಆಟೋಮೆಟಿಕಾಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಮೊಬೈಲ್ ನಂಬರನ್ನು ಟೈಪ್ ಮಾಡಬೇಕು. ಮತ್ತು ನಿಮ್ಮದು ಇಮೇಲ್ ID ಇದ್ದರೆ ಅದನ್ನು ಟೈಪ್ ಮಾಡಬೇಕು. ಇಲ್ಲಾಂದರೆ ನೀವು ಹೊಸದಾಗಿ ಕ್ರಿಯೇಟ್ ಮಾಡಿ ಅದರಲ್ಲಿ ಟೈಪ್ ಮಾಡಿ. ನೆಕ್ಸ್ಟ್ ಅಡ್ರೆಸ್, ನಿಮ್ಮದು ಅಡ್ರೆಸ್ಸನ್ನು ಟೈಪ್ ಮಾಡಬೇಕು. ಯಾವ ಡಿಸ್ಟಿಕ್ ಅಂತ ಸೆಲೆಕ್ಟ್ ಮಾಡಿ, ಜಿಲ್ಲೆ ಅಂತ, ಯಾವ ತಾಲೂಕು ಅಂತ ಸೆಲೆಕ್ಟ್ ಮಾಡಿ, ಯಾವ ಗ್ರಾಮ ಅಂತ ಸೆಲೆಕ್ಟ್ ಮಾಡಿ ಅದರ ಪಿನ್ ಕೋಡನ್ನು ಟೈಪ್ ಮಾಡಬೇಕು. ನೆಕ್ಸ್ಟ್ ಕಮ್ಯುನಿಕೇಷನ್ ನಿಮ್ಮದು ಎಲ್ಲಿ ಯಾವ ಅಡ್ರೆಸ್ಸಿಗೆ ಮಾಡಬೇಕು ಅನ್ನೋದು ಇಲ್ಲೇ ನೀವು ಸೆಲೆಕ್ಟ್ ಮಾಡಿ. ಮತ್ತು ಏನು ಕಲ್ತಿದ್ದೀರಾ ನೀವು ಶೈಕ್ಷಣಿಕ ವಿದ್ಯಾಭ್ಯಾಸ ಏನು ಮಾಡಿದ್ದೀರಿ ಅದನ್ನು ಟೈಪ್ ಮಾಡಬೇಕು. ನೆಕ್ಸ್ಟ್ ಟೆಕ್ನಿಕಲ್ ಏನು ಕಲ್ತಿದ್ದೀರಾ ಅಂತ ಟೈಪ್ ಮಾಡಬೇಕು. ಆಮೇಲೆ ಏಜ್ ಪ್ರೂಫಿಗೆ ನೀವು ಏನು ಪುರಾವೆ ಕೊಟ್ಟಿದ್ದೀರಿ ಅದನ್ನು ಟೈಪ್ ಮಾಡಿ, ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲೇ. ನೆಕ್ಸ್ಟು ವೆದರ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಟ್ರೈನಿಂಗ್ ಅಂಡರ್ಗೌನ್, ಉದ್ಯಮಶೀಲತಾ ತರಬೇತಿ ಪಡೆದಿದ್ದೀರಾ ಅಂತ ಒಂದು ಪ್ರಶ್ನೆ ಇದೆ. ಅದರಲ್ಲಿ ಪಡೆದಿದ್ದರೆ ಎಸ್ ಅಂತ ಮಾಡಿ, ಇಲ್ಲಾಂದರೆ ನೋ ಅಂತ ಮಾಡಿ. ನೀವು ಎಸ್ ಅಂತ ಟೈಪ್ ಸೆಲೆಕ್ಟ್ ಮಾಡಿದರೆ ಇನ್ಸ್ಟಿಟ್ಯೂಷನ್ ನೇಮ್ ಮತ್ತು ಇನ್ಸ್ಟಿಟ್ಯೂಷನ್ ಅಡ್ರೆಸ್ಸ ಮತ್ತು ನೀವು ಯಾವ ಟ್ರೈನಿಂಗ್ ತರಬೇತಿ ಅವಧಿ ಎಲ್ಲಿಂದ ಪ್ರಾರಂಭವಾಯಿತು ಎಲ್ಲಿಂದ ಎಂಡ್ ಆಯಿತು, ಅದರ ನಿಮಗೆ ಸರ್ಟಿಫಿಕೇಟ್ ಯಾವಾಗ ಇಶ್ಯೂ ಮಾಡಿದ್ರು ಅಷ್ಟು ಫುಲ್ ಡೀಟೇಲ್ಸನ್ನು ನೀವು ಟೈಪ್ ಮಾಡಬೇಕಾಗುತ್ತೆ. ನಿಮ್ಮದು ಟ್ರೈನಿಂಗ್ ಅಕಸ್ಮಾತ್ ಆಗಿಲ್ಲಪ್ಪ ಅಂದರೆ ಅದು ನಿಮ್ಮದು ನೀವು ಲೋನಿಗೆ 5 lakh ಬಿಲೋ ಅಪ್ಲೈ ಮಾಡಿದರೆ 6 days ಟ್ರೈನಿಂಗನ್ನು ನೀವು ಪಡಿಬೇಕಾಗುತ್ತೆ. ಅದೇ ನೀವು 10 lakh 5 lakh ಅಬೋವ್ ಇದ್ದರೆ ಅಪ್ ಟು 10 lakh ಮಟ್ಟ ಇದ್ದರೆ ನೀವು 10 days EDP ಟ್ರೈನಿಂಗನ್ನು ಪಡೆದುಕೊಳ್ಬೇಕಾಗುತ್ತೆ. ಇದನ್ನು ಗೌರ್ಮೆಂಟ್ದವರು ಏನಪ್ಪ ಅಂದರೆ ನಿಮಗೆ ಅರೇಂಜ್ ಮಾಡಿರ್ತಾರೆ, ನೀವು ಟ್ರೈನಿಂಗಿಗೆ ಹೋಗಿ ಅಟೆಂಡ್ ಮಾಡಬೇಕಾಗುತ್ತೆ. ಅದಾದ ತಕ್ಷಣ ಪ್ರಪೋಸ್ಡ್ ಯೂನಿಟ್ ಡೀಟೇಲ್ಸ್, ಇದು ನೀವು ಯಾವ ಉದ್ಯೋಗನ ಮಾಡಬೇಕಂತ ಬಯಸ್ತಾ ಇದ್ದೀರಿ, ಇದು ಮ್ಯಾನುಫ್ಯಾಕ್ಚರಿಂಗ್ ಆಗಿದೆಯೋ ಸರ್ವಿಸಿಂಗ್ ಆಗಿದೆಯೋ ಅದನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಉದ್ದೇಶಿತ ಚಟುವಟಿಕೆ, ಯಾವ ಒಂದು ನೀವು ಟೇಲರಿಂಗ್ ಮಾಡಬೇಕಂತ ಬಯಸ್ತಿದ್ದೀರೋ, ಕಂಪ್ಯೂಟರ್ DTP ಮಾಡಬೇಕಂತ ಮಾಡ್ತಾ ಇದ್ದೀರೋ, ಫೋಟೋಗ್ರಫಿ ಮಾಡಬೇಕಂತ ಮಾಡಿದಿರೋ, ಬ್ಯೂಟಿ ಶಾಪ್ ಓಪನ್ ಮಾಡಬೇಕಂತ ಮಾಡಿದಿರೋ, ಬೇರೆ ಬೇರೆ ಫುಡ್ ಪ್ರೊಡಕ್ಷನ್ ಓಪನ್ ಮಾಡಬೇಕಂತ ಮಾಡಿದಿರೋ, ಬೇರೆ ಬೇರೆ ಕ್ಯಾಟಗರಿ ಇರ್ತವೆ. ಅದು ನೀವು ಯಾವ್ದು ಬೇಕಂತ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಯೂನಿಟ್ ಹೆಸರು, ಘಟಕದ ಹೆಸರನ್ನು ಟೈಪ್ ಮಾಡಬೇಕು, ಅದರ ವಿಳಾಸವನ್ನು ಟೈಪ್ ಮಾಡಬೇಕು. ಅದೇ ಥರ ಡಿಸ್ಟಿಕ್, ಜಿಲ್ಲೆ, ತಾಲೂಕು, ಗ್ರಾಮ ಮತ್ತು ಪಿನ್ ಕೋಡನ್ನು ಟೈಪ್ ಮಾಡಬೇಕು. ಅದಾದ ತಕ್ಷಣ ಪ್ರಾಜೆಕ್ಟ್ ಕಾಸ್ಟ್ ಅಂತ ಇದೆ. ಇಲ್ಲಿ ಪ್ರಾಜೆಕ್ಟ್ ಕಾಸ್ಟ್ ನಿಮ್ಮದು ಬಿಲ್ಡಿಂಗ್ ಯಾವುದು ಓನ್ ಇದೆಯೋ, ಲೀಸ್ ಇದೆಯೋ, ರೆಂಟೆಡ್ ಇದೆಯೋ ಅದನ್ನು ಸೆಲೆಕ್ಟ್ ಮಾಡಬೇಕಿಲ್ಲ. ನೆಕ್ಸ್ಟ್ ವರ್ಕ್ ಶೆಡ್, ಬಿಲ್ಡಿಂಗ್ ವರ್ಕ್, ನಿಮ್ಗೆ ಕಟ್ಟಡ ಕಟ್ಟಿಸ್ಬೇಕಾದ್ರೆ ಓನ್ ಇದ್ದರೆ ಅದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಅದನ್ನು ಟೈಪ್ ಮಾಡಬೇಕು. ಮಷಿನರಿ ಎಷ್ಟು ಅಮೌಂಟ್ ಪರ್ಚೇಸ್ ಮಾಡ್ತಾ ಇದ್ದೀರಿ, ಆಪ್ರೇಟಿಂಗ್ ಕಾಸ್ಟ್ ಎಷ್ಟು ಬೇಕು,
ಆಮೇಲೆ ದುಡಿಮೆ ಬಂಡವಾಳ ಎಷ್ಟು ಬೇಕು, ಇದಿಷ್ಟು ಏನಪ್ಪ ಅಂದರೆ ಟೋಟಲಾಗಿ ಇಲ್ಲೇ ಕೆಳಗಡೆ ಒಟ್ಟು ಮೊತ್ತ ಬರ್ತದೆ. ನೆಕ್ಸ್ಟ್ ಒಟ್ಟು ಸಾಲ 95% or 90%. ನೀವು ಆಗಲೇ ನಾವು ಹೇಳಿದ್ವಿ ಜನರಲ್ ಕ್ಯಾಟಗರಿ ಆಗಿದ್ರೆ 90% ಬರುತ್ತೆ, ಅಂದರೆ 10% ಏನಪ್ಪ ಅಂದರೆ ಜನರಲ್ ಕ್ಯಾಟಗರಿ ತುಂಬಬೇಕಾಗುತ್ತೆ. ಇಲ್ಲೇ 95% ಅಂದರೆ ಬೇರೆ ಸ್ಪೆಷಲ್ ಕ್ಯಾಟಗರಿಯವರು ಅವರು 5%, ಅಂದರೆ 95% ಲೋನ್ ಮಾಡ್ತಾರೆ, 5% ನೀವು ತುಂಬಬೇಕಾಗುತ್ತೆ. ಇಲ್ಲಿ ನಾವು ಜನರಲ್ ಕ್ಯಾಟಗರಿ ಆಗಿರೋದ್ರಿಂದ ಇಲ್ಲೇ ನಾವು 10% ಕ್ಯಾಲ್ಕುಲೇಟ್ ಮಾಡಿ 90,000 10% ಕ್ಯಾಲ್ಕುಲೇಟ್ ಮಾಡಿ 9,000 ನಾವು ಇಲ್ಲಿ ಹಾಕಿದ್ದೀವಿ. ನೆಕ್ಸ್ಟ್ ನೀವು ಯಾವ ಬ್ಯಾಂಕಿನಿಂದ ಸಾಲವನ್ನು ಪಡಿಬೇಕಂತ ಮಾಡಿದ್ದೀರಿ ಅದರದ ವಿಳಾಸ, ಬ್ಯಾಂಕಿನ ಅಡ್ರೆಸ್ಸು, ಯಾವುದು ಪ್ರದೇಶದಲ್ಲಿದೆ ಅದನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಒಂದು ಅಗ್ರಿಮೆಂಟ್ ಬರುತ್ತೆ, ಇಲ್ಲಿ ನೀವು ಐ ಅಗ್ರಿ ಅಂತ ಸೆಲೆಕ್ಟ್ ಮಾಡಬೇಕು. ಅದಾದ ತಕ್ಷಣ ಸೇವ್ ಅಂತ ಪ್ರೆಸ್ ಮಾಡಿದ ತಕ್ಷಣ ನೀವು ಯಾವ್ಯಾವ ನಿಮ್ಮದು ಏಜ್ ಪ್ರೂಫ್ ಆಗಿರ್ಬೋದು, ಎಜುಕೇಷನ್ ಪ್ರೂಫ್ ಆಗಿರ್ಬೋದು, ಅಡ್ರೆಸ್ ಪ್ರೂಫು, ಈ ಡಾಕ್ಯುಮೆಂಟ್ಸನ್ನು ಎಲ್ಲ ನೀವು ಅಪ್ಲೋಡ್ ಒನ್ ಬೈ ಒನ್ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬೇರೆ ನೀವು ನಿಮಗೆ ಕ್ವಶನನ್ನು ಕೇಳಬಹುದು, ಯಾವ ರೀತಿ ನೀವು ಕ್ವಶನ್ ಕೇಳ್ಕೋಬೋದು, ಬೇರೆ ಫ್ರೀಕ್ವೆಂಟ್ಲಿ ಯಾವ ರೀತಿ ನಮಗೆ ಪ್ರಾಬ್ಲಮ್ಸ್ ಬರ್ತವೆ ಅದರ ಬಗ್ಗೆ ಏನಪ್ಪ ಅಂದರೆ ಒಂದು ಸ್ವಲ್ಪ ಡೀಟೇಲ್ಸ್ ಇದೆ. ನೀವು ಇಂಡಿವಿಜುವಲ್ ಎಂಟರ್ಪ್ರಿನರ್, ನೀವು ಉದ್ಯೋಗವನ್ನು ಮಾಡಬೇಕಾದ್ರೆ ಪಾರ್ಟ್ನರ್ಶಿಪ್ ಇರಬಾರ್ದು. ಉದ್ಯಮ ಏನಪ್ಪ ಅಂದರೆ ನೀವು ಇಂಡಿವಿಜುವಲ್ ಆಗಿ ಮಾಡ್ತಾ ಇರಬೇಕು. ಒಂದು ನಿಮ್ಮ ಮ್ಯಾಕ್ಸಿಮಮ್ ಅಪ್ ಟು ಏನಪ್ಪ ಅಂದರೆ 10 lakh ಅವರಿಗೆ ನಿಮಗೆ ಸಾಲವನ್ನು ನೀಡ್ತಾರೆ. ಆದರೆ ನಿಮಗೆ ಸಾಲ ಎಷ್ಟು ಬೇಕೋ ನೀವು ಅಷ್ಟೇ ಮಾತ್ರ ತೆಗೆದುಕೊಳ್ಳೋದು ಒಳ್ಳೆಯದು. ನಿಮಗೇನಾದರೂ ತೊಂದರೆ ಇದ್ದಲ್ಲಿ ನೀವು ನಿಮ್ಮ ಹತ್ತಿರದ DIC ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರಿಗೆ ಅಥವಾ KVIB ಆಫೀಸಿಗೆ ಭೇಟಿಯಾಗಿ ಅದರ ನಿಮಗೆ ಏನು ಪ್ರಾಬ್ಲಮ್ ಇದೆಯೋ ಅದನ್ನು ಕ್ಲಿಯರ್ ಮಾಡ್ಕೋಬೋದು. ಮತ್ತು ಗ್ರಾಮೀಣ ಪ್ರದೇಶ ಅಂತ ಯಾವುದಕ್ಕೆ ಕರೀತಾರಪ್ಪ ಅಂತ ಹೇಳಿದರೆ 20,000 ಜನರಕ್ಕಿಂತ ಕಡಿಮೆ ಇರುವ ಪಟ್ಟಣವನ್ನು ನೀವು ಏನಪ್ಪ ಗ್ರಾಮೀಣ ಪ್ರದೇಶ ಎಂದು ನಾವು ಕರೀತಾರೆ. ನೆಕ್ಸ್ಟ್ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಯಾವ ಡೇಟ್ ಅಂತ ಹೇಳಿದರೆ 31/03/2020. ಅಷ್ಟರ ಒಳಗೆ ನೀವು ಇದರದ್ದು ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸಲ್ಲಿಸಿದ ನಂತರ ಅವರು ನಿಮಗೆ ಇಂಟರ್ವ್ಯೂಗೆ ಕರೀತಾರೆ. ಇಂಟರ್ವ್ಯೂಗೆ ಕರೆದು ನಿಮಗೆ ಬೇರೆ ಆಫೀಸರ್ಸ್ ಎಲ್ಲ ಇರ್ತಾರೆ, ಅದ್ರ ಬಗ್ಗೆ ಎಲ್ಲ ನೀವು ಏನು ಮಾಡಬೇಕಂತ ಬಯಸ್ತಾ ಇದ್ದೀರೋ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೇಳ್ತಾರೆ. ಅದಕ್ಕೆ ನೀವು ಎಲ್ಲ ಮೊದಲೇ ಪ್ರಿಪೇರ್ ಆಗಿ ಹೋಗಿರೋದು ಒಳ್ಳೆಯದು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಿಮ್ಮದು ಇದೊಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಮತ್ತೆ ಸರ್ಕ್ಯುಲೇಟ್ ಮಾಡಿ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಕೇಳ್ಕೋತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೇವೆ.